ನೀವು ತುಂಬಾ ಇಷ್ಟಪಡೋ ವ್ಯಕ್ತಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿಬಿಡ್ತಾರೆ ಅನ್ಕೊಳ್ಳೋಣ. ಸೊ ಬ್ಲಾಕ್ ಮಾಡಿಬಿಟ್ಟಾಗ ಅವ್ರಿಗೆ ನೀವು ಯಾವ ಥರ ಉತ್ತರ ಕೊಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಅಥವಾ ಹೆಂಗಿರಬೇಕು, ಈ ಕನ್ಫ್ಯೂಷನ್ಸ್ ನಿಮ್ಮಲ್ಲಿದ್ದರೆ ಈ ವಿಡಿಯೋ ನಿಮಗೋಸ್ಕರ ನಾನು ಪಾಯಿಂಟ್ಸ್ಗಳನ್ನು ಕೊಡಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮಗೆ ಏನು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ವಿಚಾರಗಳು ತುಂಬ ಡೆಪ್ತ್ ಆಗಿ ನಾಲೆಡ್ಜ್ ಥರ ಸಿಗುತ್ತೆ ಈ ವಿಡಿಯೋದಲ್ಲಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರಿಲೇಷನ್ಶಿಪ್ ವಿಚಾರದಲ್ಲಿ ಏನು ಕನ್ಫ್ಯೂಷನ್ಸ್ ಇದೆ, ಎಷ್ಟು ಓದಾಡ್ತಿದ್ರಿ, ಅದರಿಂದ ಆಚೆ ಬರೋಕ್ಕೆ ಹೆಲ್ಪ್ ಮಾಡುವಂಥ ವಿಡಿಯೋಗಳು ಬರುತ್ತೆ, ಪ್ಲಸ್ ಕೌನ್ಸಿಲಿಂಗು ಸಿಗ್ತಾ ಇದೆ. ಓಕೆ, ಫಸ್ಟ್ ಪಾಯಿಂಟ್ ಏನು ಮಾಡ್ಬೋದು ಅಂದರೆ, ಯಾವ ವ್ಯಕ್ತಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಡೆವಲಪ್ಮೆಂಟ್ ಮುಖಾಂತರ ಅವರಿಗೆ ಉತ್ತರನ ತೋರಿಸ್ಬೇಕು. ಎಕ್ಸಾಂಪಲ್ ಹೇಳ್ತೀನಿ, ಇವತ್ತು ಜಗತ್ತು ಹೆಂಗಿದೆ ಅಂತ ಹೇಳಿದ್ರೆ ಗೆಲ್ಲೋ ಕುದುರೆಗೆ ಬೆಟ್ಟಿಂಗ್ ಕಟ್ತಾರೆ. ಯಾರಾದರೂ ಬೆಟ್ಟಿಂಗ್ ಮಾಡ್ತಿದ್ರೆ ಯಾವುದು ಕುದುರೆ ಸ್ಟ್ರಾಂಗ್ ಇದೆ, ಯಾವುದು ತುಂಬ ಚೆನ್ನಾಗಿ ಓಡುತ್ತೆ, ಹೆಲ್ದಿ ಇದೆ, ಅದ್ರ ಮೇಲೆ ಬೆಟ್ ಮಾಡ್ತಾರೆ. ಬಿಕಾಸ್ ಗೆಲ್ಲುತ್ತಂತ ಗೊತ್ತಾಗುತ್ತೆ ಅಲ್ವಾ. ಈ ಕುಣ್ತಾ ಇದೆ ಅದ್ರ ಮೇಲೆ ಯಾರು ಕಟ್ತಾರ, ಅವ್ರಿಗೂ ಗೊತ್ತಾಗುತ್ತೆ ಪ್ರಾಕ್ಟಿಸ್. ಹಾಗೆ ನೀವು ಈಗೇನಿದ್ದೀರಿ ಆ ಪ್ಲೇಸಲ್ಲಿ ಏನಿದ್ದೀರಿ ಎಲ್ಲ ವಿಚಾರದಲ್ಲಿ, ನಾಟ್ ಎ ಓನ್ಲಿ ಪ್ಲೇಸ್ ಅಂದರೆ ಅದನ್ನು ತಿಳ್ಕೊಬೇಡಿ. ಫಿನಾನ್ಷಿಯಲ್ ಅಚೀವ್ಮೆಂಟ್, ಹುದ್ದೆ, ಕೆಲಸ ಏನು ಹೇಳ್ತೀವಿ ಅದೆಲ್ಲದರಲ್ಲೂ ಕೂಡ ನೀವು ನೆಕ್ಸ್ಟ್ ಈ ಲೆವೆಲಿಂದ ಆ ಲೆವೆಲಿಗೆ ಹೋಗಬೇಕು. ಅಚೀವ್ಮೆಂಟ್ ಉತ್ತರ ಆಗ್ಬೇಕಂತ ಅವರೇ ನಿಮ್ಮನ್ನು ಹುಡ್ಕೊಂಡು ಬರಬೇಕು. ನಿಮ್ಮ ನಂಬರ್ನ ಬ್ಲಾಕ್ ತೆಗೆದುಬಿಟ್ಟು ನೀವು ಬ್ಲಾಕ್ ಮಾಡಿದಾಗ ಬಂದು ಯಾಕಣ್ಣ ಬ್ಲಾಕ್ ಮಾಡಿದ್ದೀರಾ, ಅದು ಯಾಕಾಗ ಬ್ಲಾಕ್ ಮಾಡಿ ಅವ್ರು ಕೇಳ್ಬೇಕು ಆ್ಯಕ್ಚುಲಿ. ಸೊ ಆ ಲೆವೆಲಿಗೆ ರೀಚ್ ಆಗಬೇಕು. ಇದು ನನ್ನ ಫಸ್ಟ್ ಪಾಯಿಂಟ್, ನಾನು ಸಲಹೆ ಕೊಡೋದು ನಿಮಗೆ. ಓಕೆ, ಈ ಥರನೇ ಉತ್ತರ ಕೊಡ್ಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಇಗ್ನೋರ್ ಮಾಡಿದ್ರ ಮುಖಾಂತರ ನೀವು ಅವರನ್ನು ಇಗ್ನೋರ್ ಮಾಡ್ಬೇಕು. ನೀವು ಆ್ಯಕ್ಚುಲಿ ನಿಮ್ಮನ್ನು ಬ್ಲಾಕ್ ಮಾಡಿದ್ರ ಆಮೇಲೆ ನೀವು ಕಾಂಟ್ಯಾಕ್ಟೇ ಮಾಡಬಾರ್ದು. ನಮ್ಗೆ ಎದುರುಗಡೆ ಬಂದ್ರೂ ಕ್ಯಾರೆನ್ ಹತ್ರ ಬದುಕಬೇಕು. ಇಗ್ನೋರ್ ಮಾಡಕ್ಕೆ ಶುರು ಮಾಡಬೇಕು. ಇಗ್ನೋರ್ ಮಾಡಿದಾಗ್ಲೇ ಅದು ನಿಜವಾದ ರಿವೆಂಜ್ ಅಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಅವರು ಏನು ಗುಂಗಲ್ಲಿರ್ತಾರೆ, ನಾವಿಲ್ಲ ಅಂದರೆ ಇರಲ್ಲ, ಸದೋಗ್ಬಿಡ್ತಾರೆ, ಅದು ಇದು. ಸೊ ಅಲ್ಲಿ ನೀವು ಅವ್ರ ಮುಂದೆ ಚಂದ ಬದುಕ್ತಿರ್ತಿರಲ್ಲ, ಚೆನ್ನಾಗಿರ್ತಿರಲ್ಲ. ಸೊ ಅವಾಗ 100% ಗೊತ್ತಾಗುತ್ತೆ, ನಾವು ತಪ್ಪು ಮಾಡಿದ್ವಿ, ಬ್ಲಾಕ್ ಮಾಡಿಬಿಟ್ಟು ಇವ್ರ ನಂಬರ್ನ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆ ಥರದ್ರಲ್ಲಿ ನೀವು ಮೂವ್ ಆನ್ ಆಗಬೇಕು. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲೈಫ್ ಸಕ್ಸಸ್ ಮುಖಾಂತರ. ವೆರಿ ವೆಂಟ್ ಲೈಫ್ ಸಕ್ಸಸ್ ಅಂದರೆ ಬರೀ ಅಚೀವ್ಮೆಂಟ್ ಕಡೆಗಲ್ಲ, ನೀವು ನೆಮ್ಮದಿಯಾಗಿ ಬದುಕೋದ್ರ ಮುಖಾಂತರ, ಪೀಸ್ ಆಫ್ ಮೈಂಡಿಂದ ನೆಮ್ಮದಿಯಾಗಿ ಖುಷಿಯಾಗಿ ಬದುಕ್ತಾ ಇರ್ತೀರಲ್ಲ, ಒಳ್ಳೆ ಬಟ್ಟೆ ಹಾಕೊಂಡು ಇರೋದ್ರಲ್ಲೇ ಖುಷಿಯಾಗಿ ನಗಾಡ್ಕೊಂಡಿರ್ತೀರಲ್ಲ, ಡೇ ಟು ಡೇ ಲೈಫಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೆಮ್ಮದಿ ಅಂತ ಹೇಳಿದ್ರೆ ಮುಖದ ಮೇಲೆ ಒಂದು ನಗು ಇರುತ್ತೆ ನೋಡಿ ಸದಾ. ಆ್ಯಂಡ್ ಎರಡು ಥರ ಇರುತ್ತೆ, ಕೆಲವರು ಹೊರಗಡೆ ನಗ್ತಾರೆ, ಒಳಗಡೆ ಅಳ್ತಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರು ಇರೋದು ನೋಡಿ ಗೊತ್ತಾಗ್ಬಿಡುತ್ತೆ. ಹಂಗಲ್ಲ, ಕಣ್ಮುಚ್ಚಿ ನಿದ್ದೆ ಮಾಡಿದ್ರೆ ನಿದ್ದೆ ಬರ್ತಾ ಇರಬೇಕು, ಆ್ಯಂಡ್ ನಗ್ತಾ ಇದ್ರೆ ಮನಸಾರೆ ನಗೋ ಥರ ಇರಬೇಕು. ಅದು ಒಂಥರ ಸಕ್ಸಸ್ ಲೈಫಲ್ಲಿ, ಅದು ನಿಜವಾದ ಸಕ್ಸಸ್ ಆ್ಯಕ್ಚುಲಿ. ಅಚೀವ್ಮೆಂಟ್ ಜೊತೆಗೆ ಇದು ಇರಬೇಕು. ಅದು ಅವರಿಗೆ 100% ಹೊಡೆದಾಗಿರ್ಬೇಕು, ಆ್ಯಂಡ್ ಹೊಡೆದಿರೋ ಥರ ಆಗಿರಬೇಕು. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದು ಥರ್ಡ್ ಪಾಯಿಂಟ್ ಆಯಿತು. ಆ್ಯಂಡ್ ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ, ವರ್ಕ್ ಬಿಜಿ ಆಗೋದ್ರ ಮುಖಾಂತರ ಉತ್ತರ ಕೊಡಿ ಅವರಿಗೆ. ಸೊ ನಿಮ್ಮ ವರ್ಕಲ್ಲಿ ನೀವು ಬಿಸಿ ಇರಬೇಕು. ಖಾಲಿ ಏನು ಕೆಲಸ ಇಲ್ಲ, ಬರೀ ಫೋನು, ನಮ್ಮ ಹಿಂದೆನೇ ಸುತ್ತಾ ಇರ್ತಾರೆ, ನಮ್ಮ ಹಿಂದೆನೇ ಇರ್ತಾರೆ ಅಂತ ಏನಿತ್ತು ಅವ್ರ ಮೈಂಡಲ್ಲಿ. ಸೊ ಅದೆಲ್ಲನೂ ಕೂಡ 100% ಇದಾಗಬೇಕು ಅಂತ ಹೇಳಿದ್ರೆ ನೀವು ವರ್ಕಲ್ಲಿ ಬಿಸಿ ಆಗಬೇಕು. ನೀವು ತುಂಬ ಬಿಸಿ ಆಗ್ತಿದ್ದಂಗೆ ಅವ್ರಿಗೆ ಗೊತ್ತಾಗಬೇಕು, ನಾನು ಇಲ್ಲ ಅಂದ್ರೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಲೈಫಲ್ಲಿ ಚೆನ್ನಾಗಿರ್ತಾರೆ, ಚೆನ್ನಾಗಿ ಗ್ರೋತ್ ಆಗ್ತಾರೆ ಅಂತ. ಅದು ಅವ್ರಿಗೆ ಗೊತ್ತಾಗಬೇಕು. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರಿಗಿಂತ ಚೆನ್ನಾಗಿ ಬದುಕೋದ್ರ ಮುಖಾಂತರ ನೀವು ಅವ್ರಿಗಿಂತ ಚೆನ್ನಾಗಿ ಅಂತೇಳಿ ಎಲ್ಲ ರೀತಿಯಿಂದ ಅವ್ರಿಗಿಂತ ಟಾಪಲ್ಲಿ ಬರಬೇಕು, ಅವ್ರಿಗಿಂತ ಸೂಪರಾಗಿ ಬದುಕಬೇಕು. ಆವಾಗ ಬ್ಲಾಕ್ ಮಾಡಿರ್ತಕ್ಕಂಥ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಹಿಂದೆ ಬರ್ತಾರೆ, ಅಥವಾ ತಪ್ಪು ಮಾಡದೆ ನಾನು ಬ್ಲಾಕ್ ಮಾಡಿಬಿಟ್ಟು ಅಂತ ಅವ್ರಿಗೆ ಒಂದು ಅನ್ಸಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೆಲಸನೂ ಕೂಡ ಮಾಡಿ ಯಾರೆಲ್ಲ ನಿಮ್ಮ ಪ್ರೀತಿಸೋ ವ್ಯಕ್ತಿಗಳು ನಿಮ್ಮನ್ನು ಬ್ಲಾಕ್ ಮಾಡಿದಿರಲ್ಲ, ಸೊ ಈ ಥರ ಬದುಕಿ ಅಂತ ಹೇಳ್ತಾ, ವಿಡಿಯೋ ಹೇಗಿತ್ತು, ಹೇಗನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸೊ ಕೌನ್ಸಿಲಿಂಗ್ ಬೇಕಾ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.